ಡಾರ್ಜಿಲಿಂಗ್ನಲ್ಲಿ ಭೂಕುಸಿತ ಪ್ರವಾಹ 23 ಮಂದಿ ಸಾವು. ಪಶ್ಚಿಮ ಬಂಗಾಳದ ಉತ್ತರ ಭಾಗದಲ್ಲಿರುವ ಡಾರ್ಜಿಲಿಂಗ್ ಹಾಗೂ ಮಿರಿಕ್ ಪ್ರದೇಶದಲ್ಲಿ ಶನಿವಾರ ರಾತ್ರಿ ಸುರಿದ ಭಾರೀ ಮಳೆಯಿಂದಾದ ಭೂಕುಸಿತ ಹಾಗೂ ಪ್ರವಾಹದಿಂದ ಮಕ್ಕಳು ಸೇರಿದಂತೆ ಕನಿಷ್ಠ 23 ಮಂದಿ ಮೃತಪಟ್ಟಿದ್ದು ಅನೇಕರು ಗಾಯಗೊಂಡಿದ್ದಾರೆ. ಒಂದೇ ರಾತ್ರಿಯಲ್ಲಿ 300 ಮಿಲಿಮೀಟರ್ ಮಳೆಯಾಗಿದ್ದು ನದಿಗಳು ಉಕ್ಕಿ ಹರಿದಿವೆ. ಇದರಿಂದ ಹಲವೆಡೆ ವ್ಯಾಪಕ ಹಾನಿಯಾಗಿದೆ. ನೀರು ರಭಸವಾಗಿ ಹರಿಯುತ್ತಿದ್ದು ಸೇತುವೆ ಹಾಗೂ ರಸ್ತೆಗಳಿಗೆ ಹಾನಿಯಾಗಿದೆ. ಅನೇಕ ಮನೆಗಳು ಕೊಚ್ಚಿ ಹೋಗಿವೆ. ಹಲವು ಹಳ್ಳಿಗಳಿಗೆ ಸಂಪರ್ಕ ಕಡಿತಗೊಂಡಿದೆ. ಡಾರ್ಜಿಲಿಂಗ್ ಜಿಲ್ಲೆಯಲ್ಲಿ 2 ಕಬ್ಬಿಣದ ಸೇತುವೆಗಳು ಮುರಿದಿವೆ. ಜಲಪೈಗುಡಿ, ಅಲಿಪುರ್ದೂರ್, ಸರ್ಸಾಲಿ, ಜಸ್ಬೀರ್ಗಾಂವ್, ಮಿರಿಕ್ ಬಸ್ತಿ, ಧಾರ್ಗಾಂವ್, ನಾಗರ್ಕಾಟ, ಮಿರಿಕ್ ಸರೋವರ ಪ್ರದೇಶದಲ್ಲಿ ಸಾವು ನೋವು ಸಂಭವಿಸಿವೆ. ಮಿರಿಕ್ ಪ್ರದೇಶದಲ್ಲಿ ಭೂಕುಸಿತ ಉಂಟಾಗಿ ಕನಿಷ್ಠ 11 ಮಂದಿ ಅಸುನೀಗಿದ್ದಾರೆ. 7 ಮಂದಿ ಗಾಯಾಳುಗಳನ್ನು ರಕ್ಷಿಸಲಾಗಿದೆ. ಡಾರ್ಜಿಲಿಂಗ್ನಲ್ಲಿ 7 ಮಂದಿ ಮೃತಪಟ್ಟಿದ್ದಾರೆ. ಧಾರ್ಗಾಂವ್, ನಾಗರ್ಕಾಟ ಪ್ರದೇಶದಲ್ಲಿ ಅವಶೇಷಗಳಡಿ ಸಿಲುಕಿದ್ದ 40 ಜನರನ್ನ ರಕ್ಷಿಸಲಾಗಿದೆ. ಭಾರೀ ಪ್ರಮಾಣದಲ್ಲಿ ಮಣ್ಣು ಕುಸಿದು ಅನೇಕ ಮನೆಗಳು ನೆಲಸಮವಾಗಿವೆ. ಪೊಲೀಸರು, ಸ್ಥಳೀಯ ಆಡಳಿತ ಹಾಗೂ ವಿಪತ್ತು ಸ್ಪಂದನಾ ಪಡೆಯ ಸಿಬ್ಬಂದಿ ರಕ್ಷಣಾ ಕಾರ್ಯ ಕೈಗೊಂಡಿದ್ದಾರೆ ಎಂದು ಎನ್ಡಿಆರ್ಎಫ್ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಘಟನೆಯಲ್ಲಿ ಮೃತಪಟ್ಟವರ ಕುಟುಂಬಸ್ಥರಿಗೆ ಪರಿಹಾರ ಹಾಗೂ ಒಬ್ಬ ಸದಸ್ಯರಿಗೆ ಉದ್ಯೋಗ ನೀಡುವುದಾಗಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಘೋಷಿಸಿದ್ದಾರೆ. ಆದರೆ ಎಷ್ಟು ಮೊತ್ತ ಎಂಬುದನ್ನು ಸ್ಪಷ್ಟಪಡಿಸಿಲ್ಲ. ಡಾರ್ಜಿಲಿಂಗ್, ಕಾಲಿಂಪಾಂಗ್ ಸೇರಿದಂತೆ ವಿವಿಧೆಡೆ ಸೋಮವಾರದವರೆಗೆ ಭಾರೀ ಮಳೆಯಾಗಲಿದ್ದು ಮತ್ತಷ್ಟು ಭೂಕುಸಿತ ಸಂಭವಿಸುವ ಅಪಾಯ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದ್ದು ರೆಡ್ ಅಲರ್ಟ್ ಘೋಷಿಸಿದೆ. ಈ ಭಾಗದಲ್ಲಿ ಮಳೆಗಾಲದಲ್ಲಿ ಭೂಕುಸಿತ, ಪ್ರವಾಹ ಸಂಭವಿಸುವುದು ಸಹಜ. ಆದರೆ ಹವಾಮಾನ ಬದಲಾವಣೆ, ಯೋಜಿತವಲ್ಲದ ಅಭಿವೃದ್ಧಿ ಸೇರಿದಂತೆ ವಿವಿಧ ಕಾರಣಗಳಿಂದಾಗಿ ಪ್ರಾಕೃತಿಕ ವಿಕೋಪಗಳು ಹೆಚ್ಚಾಗುತ್ತಿವೆ. हालत ठीक नहीं है. मतलब मिरिक में अभी 7 डेड बॉडी वी हैव ऑलरेडी रिकवर्ड और बाकी और 2 का इंफॉर्मेशन हम लोग के पास है. दे आर बीइंग रिकवर्ड एक्चुअली ऑन द वे, ऑन द प्रोसेस আছে. और बाकी आपका मान लीजिए करशियांग वाला रोड जो करशियांग से दार्जिलिंग जाता है वो रोड में दिलाराम के पास लैंडस्लाइड हुआ है. वो रोड अभी ब्लॉक्ड है, उसको क्लियर कर रहे हैं हम लोग. अच्छा, रोहिणी रोड ब्लॉक्ड है गौरी शंकर के, वहाँ पे लैंडस्लाइड हुआ है, वो रोड भी क्लियर कर रहे हैं. और पंखावाड़ी रोड का सिचुएशन एकदम ही ख़राब है. छोटा गाड़ी जा सकता है 1-2 करके, पर उससे ज़्यादा गाड़ी नहीं जा सकते. अभी 3 दरिया वाला रोड क्लियर है. तो मिरिक का जितना भी टूरिस्ट वो अभी मिरिक में है उन लोगों को हम 3-4 घंटे में हम कोशिश कर रहे हैं कि 3 दरिया होकर